ನಮ್ಮ ಭಾಷೆ ಕನ್ನಡ ಭಾಷೆ 2500 ವರ್ಷ ಹಳೆಯ ಭಾಷೆ. ಕನ್ನಡ ಬರುತ್ತಾ? ಹೆಚ್ಚು ಜನ ಸೇರುವಂಥ ಹಬ್ಬ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ದಸರಾ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ರೆಡಿಯಾಗಿ ಎಲ್ಲಿ ಹೊರಟಿದ್ದೀನಿ ಅಂತ ನೀವು ತಮ್ಮನೇಲಿ ನೋಡಿ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಸೊ ಈ 27th of ಫೆಬ್ರವರಿಯಿಂದ 3rd March ವರೆಗೂ ವಿಧಾನಸೌಧ ಎಂಟ್ರಿ ಓಪನ್ ಇದೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಸಡನ್ ಆಗಿ ಕ್ವಿಕ್ ಆಗಿ ಪ್ಲಾನ್ ಮಾಡಿದ್ದು ಹೋಗೋಣ ಅಂತ ಹೇಳಿ ಅನ್ಕೊಂಡ್ವಿ. ಅಂಡ್ ಇಲ್ಲಿ ಸಂಜೆ ಆಲ್ಮೋಸ್ಟ್ ಈವ್ನಿಂಗ್ 4:45 ಆಗಿತ್ತು ಟೈಮು. ಸೊ ನಾವು ಹೊರಟ್ವಿ. ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 5:10 or 5:15 ಅರೌಂಡ್ ರೀಚ್ ಆದ್ವಿ ಟ್ರಾಫಿಕ್ ಇದ್ರಿಂದ. ಆ್ಯಂಡ್ ನೀವಿಲ್ಲಿ ನೋಡ್ತಿದ್ದೀರಲ್ಲ ಕ್ಯೂ ಇದು ಬಂದು, ನಾನು ಆ್ಯಕ್ಚುಲಿ ಹೋಗಿದ ತಕ್ಷಣ ನೋಡಿ ಶಾಕ್ ಆದೆ, ಏನಿದು ಕ್ಯೂ ಈ ರೇಂಜ್ಗಿದೆ ಅಂತ. ಈ ಕ್ಯೂ ಇಲ್ಲಿ ನೀವು ನೋಡ್ತಿರೋದು ಬಂದು ಎಂಟ್ರೆನ್ಸ್ಗೆ. ನನಗೆ ಫಸ್ಟ್ ಹೋಗಿದ ತಕ್ಷಣ ಕ್ಯೂ ಇತ್ತು, ಬಟ್ ಇದು ಎಂಟ್ರೆನ್ಸ್ಗೆ ಅಥವಾ ಏನಂತ ಗೊತ್ತಾಗಲಿಲ್ಲ. ಬಿಕಾಸ್ ಅಷ್ಟು ಉದ್ದ ಕ್ಯೂ, ಅಂದರೆ ವೀಕೆಂಡ್ ರಶ್ ಇರುತ್ತೆ, ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇಷ್ಟು ಇರುತ್ತೆ ಅಂತ ಐ ರಿಯಲಿ ಡಿಂಟ್ ಎಕ್ಸ್ಪೆಕ್ಟ್. ಯು ಕ್ಯಾನ್ ಸಿ ಹಿಯರ್. ಸೊ ಮೆಟ್ರೋ ಸ್ಟೇಷನ್ ಮುಂದೆನೆ ಇಲ್ಲಿಂದ ಫುಲ್ ಕ್ಯೂ, ಒಂಥರ 2-3 ಲೈನ್ಸ್ ಪ್ಯಾರಲಲ್ ಆಗಿ ಫುಲ್ ಆಗಿ ಕ್ಯೂ ಇತ್ತು, ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ನಾನು ಆಗಲೇ ತೋರಿಸೋದ್ನಲ್ಲ, ಸೊ ಅಲ್ಲಿ ಫುಲ್ಲು ಕಂಟಿನ್ಯೂ ಆಗಿ ಇಲ್ಲಿಂದ ವಾಪಸ್ ಬಂದು ದಿಸ್ ಇಸ್ ದ ಎಂಟ್ರೆನ್ಸ್ ಹಿಯರ್. ಅಂದರೆ ವಿಕಾಸಸೌಧ ಇದೆಯಲ್ಲ, ಸೊ ಅಲ್ಲಿಂದ ಎಂಟ್ರೆನ್ಸ್ ಇರುತ್ತೆ. ಆ್ಯಂಡ್ ಇನ್ನು ಎಂಟ್ರೆನ್ಸ್ಗೆ ಬರೋದಾದರೆ ಆಧಾರ್ ಕಾರ್ಡ್ ಇರಬೇಕು, ಗೌರ್ಮೆಂಟ್ ID ಪ್ರೂಫ್ ಇದ್ದಿದ್ರೆ ಮಾತ್ರ ಒಳಗಡೆ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಬ್ಬರೇ ಹೋಗಂಗಿದ್ರೆ ಒಬ್ರದ್ದಾದರೆ ಸಾಕು, ಇಲ್ಲ ನೀವು ಒಂದು 4-5 ಮೆಂಬರ್ಸ್ ಹೋಗ್ತೀರಾ ಅಂತ ಇದ್ರೆ ಒಬ್ಬರ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕಾಗುತ್ತೆ. ಅವರು ಎಂಟ್ರಿ ಬರ್ಕೊಂಡು ಎಷ್ಟು ಜನ ಅಂತ ತಗೊಳ್ತಾರೆ ಅಷ್ಟೇ. ಸೊ ಎಲ್ಲರ ಆಧಾರ್ ಕಾರ್ಡ್, ಇವಾಗ 5 ಮೆಂಬರ್ಸ್ ಅಂದರೆ 5 ಮೆಂಬರ್ಸ್ ಆಧಾರ್ ಕಾರ್ಡ್ ತೋರಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಬ್ಬರದ್ದು ತೋರಿಸಿದ್ರೆ ಸಾಕಾಗುತ್ತೆ. ನೀವು ಇಲ್ಲಿ ಮೆಟ್ರೋಲಿ ರೀಚ್ ಆಗಬೇಕು ಅಂತ ಅನ್ಕೊಂಡ್ರೆ ಡಾಕ್ಟರ್ BR ಅಂಬೇಡ್ಕರ್ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿ ಜಸ್ಟ್ ಒಂದು 2 minutes ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನೀವು ರೀಚ್ ಆಗ್ಬೋದು. ಆ್ಯಂಡ್ ಇನ್ನು ಟೈಮಿಂಗ್ಸ್ಗೆ ಬರೋದಾದ್ರೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ, 10 AM to 8 PM. ನಾನಾಗಲೇ ಹೇಳಿದ್ನಲ್ಲ, ವಿಕಾಸಸೌಧ ಗೇಟಿಂದ ಎಂಟ್ರೆನ್ಸ್ ಇರುತ್ತೆ. ಸೊ ಅಲ್ಲಿಂದ ಹಾಗೆ ಸ್ಟ್ರೇಟ್ ಆಗಿ ನಡ್ಕೊಂಡು ಬಂದರೆ ಈ ರೀತಿ ಮಹಾತ್ಮ ಗಾಂಧೀಜಿ ಸ್ಟ್ಯಾಚು ಇರುತ್ತೆ. ಸೊ ವಿಕಾಸಸೌಧ ಹಾಗೆ ವಿಧಾನಸೌಧ ಮಧ್ಯದಲ್ಲಿ ಮಹಾತ್ಮ ಗಾಂಧೀಜಿ ಸ್ಟ್ಯಾಚು ಇರುತ್ತೆ. ಸೊ ಈಗ ನೀವು ಇಲ್ಲಿ ನೋಡ್ತಿರೋಂಥ ಬಿಲ್ಡಿಂಗ್ ಬಂದು ವಿಧಾನಸೌಧ. ಇವಾಗ ವಿಧಾನಸೌಧ ಎಂಟ್ರೆನ್ಸ್ ಏನು ಓಪನ್ ಇದೆ. ಸೊ ದಿಸ್ ಇಸ್ ಫ್ರಮ್ 27th of ಫೆಬ್ರವರಿಯಿಂದ 3rd March ವರೆಗೂ, ಅಂದರೆ ನಾಳೆ ಎಂಡ್ ಆಗುತ್ತೆ. ಆ್ಯಂಡ್ ಇನ್ನು ಎಂಟ್ರೆನ್ಸ್ ಫೀಗೆ ಬರೋದಾದರೆ ದೇರ್ ಇಸ್ ನೋ ಎಂಟ್ರೆನ್ಸ್ ಕಾಸ್ಟ್ ಅಥವಾ ಎಂಟ್ರೆನ್ಸ್ ಫೀ ಏನೂ ಇಲ್ಲ, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಮೇಯ್ನ್ ಆಗಿ ಇಲ್ಲಿ ಪುಸ್ತಕ ಮೇಳ ಅಂದರೆ ಬುಕ್ ಫೇರ್ ನಡೀತಿದೆ. ಸೊ ಇಲ್ಲಿ ನ್ಯೂಮರಸ್ ಅಂದರೆ ಎಷ್ಟೊಂದು ನಂಬರ್ ಆಫ್ ಬುಕ್ ಸ್ಟಾಲ್ಸ್ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಇದೆ. ಈಗ ನೀವಿಲ್ಲಿ ಏನು ನೋಡ್ತಿದ್ದೀರಾ, ಈ ಲೆಫ್ಟ್ ಹ್ಯಾಂಡ್ ರೈಟ್ ಸೈಡಲ್ಲಿ ಬರೋದಾದರೆ ಕಂಪ್ಲೀಟಾಗಿ ಬುಕ್ ಸ್ಟಾಲ್ಸ್ ಇದು ನೀವಿಲ್ಲಿ ನೋಡ್ಬೋದು. ಆ್ಯಂಡ್ ಮೇಜರ್ ಆಗಿ ಕನ್ನಡ ಬುಕ್ಸೇ ಇಲ್ಲಿ ಜಾಸ್ತಿ ಇರೋದು, ಅಂದರೆ ಸೆಲ್ ಮಾಡ್ತಿರೋದು. ಆ್ಯಂಡ್ ಇನ್ನು ಅಸೆಂಬ್ಲಿ ಹಾಲಿಗೆ ಅಂದರೆ ವಿಧಾನಸೌಧ ಮೇನ್ ಒಳಗಡೆ ಹೋಗೋದಕ್ಕೆ ಐ ಥಾಟ್ 8 PM ವರೆಗೂ ಓಪನ್ ಇರುತ್ತೆ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಸಂಜೆವರೆಗೂ ಎಂಟ್ರಿ ಇದೆಯಂತೆ, ಬಟ್ ಅಲ್ಲಿ ಒಂದು ಫಂಕ್ಷನ್ ನಡೀತಿತ್ತು, ಅದೇನಂತ ಮುಂದಕ್ಕೆ ಹೇಳ್ತೀನಿ ನಾನು. ಸೊ ಆ ಒಂದು ಫಂಕ್ಷನ್ ಇದ್ದಿದ್ದರಿಂದ ಇಲ್ಲಿ ಎಂಟ್ರೆನ್ಸ್ನ ಕ್ಲೋಸ್ ಮಾಡಿದ್ರು. ಸಂಜೆ ನಾವು ಆಲ್ಮೋಸ್ಟ್ ಹೋಗಿದ್ದಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಟ್ ವಾಸ್ 5:45 ಆಗಿತ್ತು. ಹಾಗಾಗಿ 5 ಗಂಟೆವರೆಗೂ ಬಿಟ್ಟರು ಅಂತ ಅಲ್ಲಿ ಇರೋರು ಹೇಳ್ತಿದ್ರು. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ ಇಲ್ಲಿ ಒಂದು ಇವೆಂಟ್ ನಡೀತಿದೆ ಅಂತ. ಸೊ ಈ ಇವೆಂಟ್ ಬಂದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇನಾಗ್ರಲ್ ಸೆರೆಮನಿ ಇತ್ತು. ಸೊ ಹಾಗಾಗಿ ಈ ಒಂದು ಫಂಕ್ಷನ್ ಇದ್ದಿದ್ದರಿಂದ ಅಲ್ಲಿ ಅಸೆಂಬ್ಲಿ ಹಾಲ್ಗೆ ಜನರಿಗೆ ಪಬ್ಲಿಕ್ಕಿಗೆ ಹೋಗೋದಕ್ಕೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ ನನಗೆ. ಈ ಇವೆಂಟ್ ಬಂದು ಫಿಲ್ಮ್ ಫೆಸ್ಟಿವಲ್ ಇನಾಗ್ರಲ್ ಸೆರೆಮನಿ ಅಲ್ವಾ. ಸೊ ಹಾಗಾಗಿ ಇಂಡಸ್ಟ್ರಿ ಪೀಪಲ್ ತುಂಬ ಜನನೇ ಬಂದಿದ್ರು ಆ್ಯಂಡ್ ಪೊಲಿಟಿಕಲ್ ಮೆಂಬರ್ಸ್ ಆಸ್ ವೆಲ್.
ಅವರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹಾಗೆ ನಮ್ಮ ಶಿವಣ್ಣ ಬಂದಿದ್ರು ಇಲ್ಲಿ. ಸೊ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ರೀತಿ ಒಂದು ಇನಾಗ್ರಲ್ ಫಂಕ್ಷನ್ ಇದೆ ಅಂತ ಗೊತ್ತಿರಲಿಲ್ಲ. ತುಂಬ ಜನ ಇನ್ನೂ ಬಂದಿದ್ರು, ದೊಡ್ಡಣ್ಣ ಅವರಾಗಿರಲಿ, ಸಾಧು ಕೋಕಿಲ ಅವರು, ಉಮಾಶ್ರೀ ಮ್ಯಾಮ್ ಆ್ಯಂಡ್ ರಾಕ್ಲೈನ್, ತುಂಬ ಜನ, ಹೀಗೆ ಫಿಲಮ್ ಫೆಸ್ಟಿವಲ್ ಇವೆಂಟ್ ಅಲ್ವಾ, ಸೊ ಹಾಗಾಗಿ ತುಂಬ ಜನ ಬಂದಿದ್ರು. ಸೊ ವಿಡಿಯೋ ನೋಡ್ತಿರೋರಲ್ಲಿ ನೀವು ಈ ಒಂದು ಇವೆಂಟ್ಗೆ ಹೋಗಿದ್ರಾ ಅಥವಾ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ನಾಳೆ ಹೋಗೋದಕ್ಕೆ ಏನು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ ಕೇಸ್ ನೀವು ಆಲ್ರೆಡಿ ಹೋಗಿ ಬಂದಿದ್ರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನೀವು ಅಸೆಂಬ್ಲಿ ಹಾಲ್ ಅಲ್ಲೆಲ್ಲ ಹೋಗಿ ಬಂದ್ರಾ, ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬುಕ್ ಸ್ಟಾಲ್ಸ್ ಎಲ್ಲ ಇದ್ದಲ್ಲ, ಸೊ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಇನ್ನು ಯಾರು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ನಾಳೆ ಹೋಗೋದಕ್ಕೆ, ಮಂಡೇ ಹೋಗೋದಕ್ಕೆ, ಆ್ಯಂಡ್ ಟುಮಾರೋ ಇಸ್ ದ ಲಾಸ್ಟ್ ಡೇಟ್ ಫಾರ್ ದಿಸ್ ಇವೆಂಟ್. ಸೊ do let me know in the comment section how many of you have been to this event or planning to attend this event. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ದೀಸ್ ಆರ್ ಅಗೇನ್ ಕಂಪ್ಲೀಟ್ಲಿ ಬುಕ್ ಸ್ಟಾಲ್ಸ್ ಇಲ್ಲಿ ನೀವು ನೋಡ್ತಿರೋದು. ಆ್ಯಂಡ್ ಈಗ ನೀವಿಲ್ಲಿ ನೋಡ್ತಿರೋದು ಬಂದು ದಿಸ್ ಇಸ್ ದ ಎಂಟ್ರೆನ್ಸ್ ಟು ದಿ ಅಸೆಂಬ್ಲಿ ಹಾಲ್ ಅಂತ ಹೇಳೋದಲ್ಲ, ಹೋಗೋದಕ್ಕೆ ಕ್ಲೋಸ್ ಆಯಿತು, ಅಲೋ ಇರಲಿಲ್ಲ ಅಂತ ಹೇಳಿ. ಸೊ ಆ ಒಂದು ಎಂಟ್ರೆನ್ಸ್ ಮುಂದಿನ ಒಂದು ಸ್ಪೇಸ್ ಇದು ಈ ರೀತಿಯಾಗಿರುತ್ತೆ. ನೆಕ್ಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೀವು ಇಲ್ಲಿ ನೋಡ್ಬೋದು ಕನ್ನಡ ಭಾಷೆಯ ಮಹತ್ವ, ಹಾಗೆ ಒಂದು ಎಷ್ಟೊಂದು ಪಾಯಿಂಟ್ಸ್ ನಮಗೆ ಗೊತ್ತಿಲ್ಲದಿರೋದು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಪ್ಪಿಂಗಲ್ಲಿ ನೀವು ನೋಡ್ಬೋದು. ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಸೂಪರ್, ಬನ್ನಿ ಇಟ್ಕೊಳ್ಳಿ, ಬನ್ನಿ. ಸ್ಟೂಡೆಂಟ್ಸಾ ಬನ್ನಿ ಇಟ್ಕೊಳ್ಳಿ. ಇಟ್ಕೊಂಡಿದ್ದೀರಾ ಸರ್? ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಮ್ಮ ಭಾಷೆ, ಕನ್ನಡ ಭಾಷೆ 2500 ವರ್ಷ ಹಳೆಯ ಭಾಷೆ, ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಇಲ್ಲ ಕಾಣ್ತಾ ಇದೆ. ಕರ್ನಾಟಕ ಅಂತ ಹೆಸರಾಗಿದ್ದು ಯಾವಾಗ ಅಂತ ಹೇಳಿದ್ರೆ 1973. ಓಕೆ ಸರ್, ಗುರುವಾರ, ಇನ್ಕ್ಲೂಡಿಂಗ್ ಗುರುವಾರ. ಮೇಡಮ್ ಓಕೆ ಅಲ್ಲ? ಇಂಗ್ಲೀಷ್ ಬೇಕಾ? ನಾನು ಇಂಗ್ಲೀಷ್ ಹೇಳಲ್ಲ. ತುಂಬ ಥ್ಯಾಂಕ್ಸ್. ಕೆಳಗಡೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಸಿಕ್ಕಿರುವಂಥ ಡೇಟ್, ನಮ್ಮ ಭಾಷೆಗೆ ಶಾಸ್ತ್ರೀಯ ಮಾನ ಸಿಕ್ಕ 2008 ಶಾಸ್ತ್ರೀಯ ಸ್ಥಾನಮಾನ, ಗುರುವಾರ, ಅಕ್ಟೋಬರ್ 31. ನಿಮಗೆ 4th ಲೈನಲ್ಲಿ ಒಂದು ಫಾರ್ಮುಲಾ ಇದೆ, B6CK4D3 ಅಂತ. ಓಕೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಮೇಡಮ್? ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ಆರ್ ದೇರ್ ಇನ್ ಕರ್ನಾಟಕ? ಪರಲ್ಲ, ನಾಚ್ಕೊಂಬಿಡಿ, ಎಲ್ಲ ನಮ್ಮವರೇ. ಎನಿ ನಂಬರ್ ಇದೆ, ಪರಲ್ಲ, ಎನಿ ನಂಬರ್ 20, 31 ಡಿಸ್ಟ್ರಿಕ್ಟ್ಸ್ ಇದೆ. 31 ಡಿಸ್ಟ್ರಿಕ್ಟ್ಸ್ ನೆನ್ಪಿಟ್ಕೊಳಕ್ಕೆ ಒಂದು ಫಾರ್ಮುಲಾ. ಓಕೆ ಸರ್, 31 ಡಿಸ್ಟ್ರಿಕ್ಟ್ ಫಾರ್ಮುಲಾ. ಅದಾದಮೇಲೆ ನಿಮಗೆ ಕರ್ನಾಟಕದ ಲಾಂಛನ ಗಂಡಬೇರುಂಡ. ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಯಾರು ಕೊಟ್ಟಿದ್ದಾರೆ ಅಂದರೆ ವಿ ಶುಡ್ ರಿಮೆಂಬರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ಕರ್ನಾಟಕದಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಕರೆಂಟು ನೀರಿದೆ ಅಂದರೆ ವಿ ಶುಡ್ ರಿಮೆಂಬರ್ ಇನ್ ಅಟ್ಲೀಸ್ಟ್ ದಿನಕ್ಕೆ 1 ಸೆಕೆಂಡ್ ಅದು ನೆನೆಸ್ಕೋಬೇಕು ಅಂತ ಕೊಡುಗೆ ಕೊಟ್ಟಿದ್ದಾರೆ. ಅದು ಬಿಟ್ಟು ನಿಮಗೆ ಕರ್ನಾಟಕದ ನಮ್ಮ ಭಾಷೆ, ಕನ್ನಡ ಭಾಷೆನ ವಿಶ್ವದ ಲಿಪಿಗಳ ರಾಣಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಫಾಂಟ್ ಅಷ್ಟು ಸುಂದರವಾಗಿದೆ. ನಾವು ಏನು ಹೇಳ್ತೀವೋ ಅದಕ್ಕೆ ಲಿಪಿ ಇದೆ. ಹಿಂದೆ ತಿರುಗಿಸಿ ನೋಡಿ ಸರ್. ಕರ್ನಾಟಕವನ್ನು ಆಳಿರುವಂತಹ ರಾಜ ಮನೆತನಗಳು, ಗಂಗರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ರಾಜ ಮನೆತನ ರೂಲರ್ಸ್. ಅದರ ಪಕ್ಕದಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಅತಿ ಹೆಚ್ಚು ಜನ ಸೇರುವಂತಹ ಹಬ್ಬ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ದಸರಾ, ವಿಚ್ ವಾಸ್ ಸ್ಟಾರ್ಟೆಡ್ ಆನ್, ನೋಡಿ ನಮ್ಮ ನಂಬರ್ ನೋಡಿ ಮೇಡಮ್, 610. ಹುಡ್ತಾ ಇದ್ದೀರಾ? ಅಲ್ಲೊಂದು ಪಾತ್ರೆ ನೋಡಿ, ಪಾತ್ರೆ ಮೇಲೆ ನೋಡಿ ಸರ್, ಪಾತ್ರೆ ಇದೆಯಲ್ಲ, ಪಾತ್ರೆ ಮೇಡಮ್ ಇಟ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾತ್ರೆ ಇದೆಯಲ್ಲ ಸರ್, 610ರಲ್ಲಿ ಫಸ್ಟ್ ದಸರಾ ಶುರುವಾಗಿದ್ದು. ಓಕೆನಾ ಮೇಡಮ್? ಅದ್ರ ಪಕ್ಕ ನಿಮ್ಗೆ ಇನ್ನೊಂದು ನೋಡ್ತಾ ಇದ್ದೀರಾ, ಯಕ್ಷಗಾನ ನೋಡ್ತಾ ಇದ್ದೀರಾ? ದಟ್ ಈಸ್ ಅ ಡ್ಯಾನ್ಸ್ ಫಾರ್ಮ್ ಆಫ್ ಕರ್ನಾಟಕ. ಯಕ್ಷಗಾನದ ಡ್ಯಾನ್ಸ್ ಫಾರ್ಮ್. ಅದನ್ನು ಪ್ರೌಢ ಏನಂದ್ರೆ ಸರ್, ಒಂದ್ಸಲಿ ಯಕ್ಷಗಾನ ಮಾಡಬೇಕಾದ್ರೆ ಮೈ ಮೇಲೆ 15 kg ತೂಕ ಇರುತ್ತೆ. 15 kg ತೂಕ ಇರುತ್ತೆ. ನಂದೇ ಡೈಲಾಗು, ನಂದೇ ಹಾಡು, ನಂದೇ ಡ್ಯಾನ್ಸು, ನಂದೇ ಸ್ಕ್ರಿಪ್ಟು. ವೆರಿ ಟಫ್ ಆ್ಯಂಡ್ ವೆರಿ ಪ್ರೌಡ್. ಅದು ನಮ್ಮ ಕರ್ನಾಟಕದ ಡ್ಯಾನ್ಸ್ ಫಾರ್ಮ್. ಅದ್ರ ಪಕ್ಕದಲ್ಲಿ ಇನ್ನೊಂದು ನೋಡ್ತಾ ಇದ್ದೀರಾ, ಸಾರಿಗಮ ಪದ ನೀ. ನಥಿಂಗ್ ಬಟ್ ಸಂಗೀತದಲ್ಲಿ 2 ಬರುತ್ತೆ. ಒಂದು ಹಿಂದೂಸ್ತಾನಿ ಸಂಗೀತ, ಅದರಲ್ಲಿ ಸಾರಿಗಮ ಪದ ನೀಸಾ ಬರುತ್ತೆ. ಇದು ಸಾರಿಗಮ ಪದ ನೀ ಕರ್ನಾಟಕ ಸಂಗೀತ, ನಥಿಂಗ್ ಬಟ್ ಕರ್ನಾಟಕ ಸಂಗೀತ. ಅದನ್ನು ಹೊರತುಪಡಿಸಿ
ಥರ್ಡ್ ಲೈನಲ್ಲಿ ಒಂದು ಫಾರ್ಮುಲಾ ಇದೆ, ಕೂದ ಶೀಮಾ ವಿಯು ಗೀಚಂ. ನೋಡ್ತಾ ಇದ್ದೀರಾ, ಕಾಣ್ತಲ್ಲ? ಥರ್ಡ್ ಲೈನ್ ಕೂದ ಶೀಮಾ ವಿಯು ಗೀಚಂ. ಆ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ನಮಗೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನನ್ನ ತಲೆ ಮೇಲೆ ಇದೆಯಲ್ಲ ಕ್ರೌನು, 8 ಜ್ಞಾನಪೀಠ ಪ್ರಶಸ್ತಿ ಕವಿಗಳನ್ನ ನೆನಪಿಟ್ಕೊಳಕ್ಕೆ ಒಂದು ಶಾರ್ಟ್ ಕಟ್, ಕು ದ ಶಿ ಮ ವಿ ಯು ಗೀಚಂ. ಕು ಕುವೆಂಪು, ದ ದ ರಾ ಬೇಂದ್ರೆ, ಶಿ ಶಿವರಾಮ್ ಕಾರಂತ್, ಮ ಮಾಸ್ತಿ, ವಿ ವಿಕ್ರು ಗೋಕಾಕ್, ಯು ಯುವರಾಮ್ ಮರ್ದಿ, ಗಿ ಗಿರೀಶ್ ಕಾರ್ನಾಡ್, ಚ ಚಂದ್ರಶೇಖರ್. ಬೇಸಿಕ್ ಇನ್ಫಾರ್ಮೇಷನ್ ನಮ್ಮ ಮಕ್ಕಳಿಗೆ, ಟೋಟಲ್ ಆಗಿ ಇಷ್ಟು ಇನ್ಫಾರ್ಮೇಷನ್ಸ್ ನಮ್ಮ ಮಕ್ಕಳಿಗೆ. 20 rupees ಅಷ್ಟೇ ಸರ್. ಸರ್ ಚೇಂಜ್ ಕೊಟ್ಬಿಟ್ಟು ಥ್ಯಾಂಕ್ ಯು ಸರ್. 20 rupees ಕೊಟ್ಬಿಡಿ ಸರ್. ಹೇಗಿದ್ದೀರಾ? ಆರಾಮಿದ್ದೀರಾ? ಖುಷಿ ಆಯಿತು. ಸ್ಟಾಲ್ಸ್ ಕಂಪ್ಲೀಟ್ ಆಗಿ. ನಾನು ಹೋಗಿದ್ದು ಬಂದು ಸ್ಯಾಟರ್ಡೇ ಈವ್ನಿಂಗ್. ಈ ಒಂದು ಇವೆಂಟ್ ಬಂದು March 3rd ಮಂಡೇ, ಅಂದರೆ ನಾಳೆ ಕ್ಲೋಸ್ ಆಗುತ್ತೆ. ಸೊ ಇವತ್ತೇ ಅಪ್ಲೋಡ್ ಮಾಡಿದರೆ ಇಟ್ಸ್ ಬೆಟರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬೇಗ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇಲ್ಲಿ, ಸೊ ದ್ಯಾಟ್ ಅಂದರೆ ಒಂದು ಅಟ್ಲೀಸ್ಟ್ ಬೈ ಈವ್ನಿಂಗ್ ಅಪ್ಲೋಡ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತೀನಿ. ಆ್ಯಂಡ್ ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ, ಸೊ ನೀವು ಯಾರೆಲ್ಲ ಆಲ್ರೆಡಿ ಹೋಗಿ ಬಂದಿದ್ದೀರಾ ಅಥವಾ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಇದ್ರೆ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಾನು ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.